ಇತ್ತೀಚೆಗೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಡೆದಂತ ಏನೊಂದು ಅವತ್ತಿನ ರಾಜಕೀಯದ ಕೆಲವೊಂದಷ್ಟು ವಿದ್ಯಮಾನಗಳು, ಸನ್ಮಾನ್ಯ ಕುಮಾರಣ್ಣ ಅವರು ಮಂಡ್ಯದಿಂದ ಲೋಕಸಭಾ ಚುನಾವಣೆಗೆ ಹೋಗಿ ಸ್ಪರ್ಧೆ ಮಾಡಲೇಬೇಕು ಅಂತಕ್ಕಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಅವ್ರ ಮುಂದೆ ಎದುರಾಯಿತು. ಆ ಸಂದರ್ಭದಲ್ಲಿ ಮತ್ತೆ ನಾನು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ, ನಮ್ಮ ಚನ್ನಪಟ್ಟಣ ತಾಲೂಕಿನ ಎಲ್ಲ ಪ್ರಮುಖ ಮುಖಂಡರುಗಳು ತಾವೆಲ್ಲ JP ನಗರ ನಿವಾಸಕ್ಕೆ ಬಂದಿದ್ರಿ. ಬಂದು ಸಾಕಷ್ಟು ಕುಮಾರಣ್ಣನ ಮೇಲೆ ಯಾವ ಕಾರಣಕ್ಕೂ ನೀವು ಇವತ್ತು ಚನ್ನಪಟ್ಟಣವನ್ನ ತೊರೆದು ನೀವು ಹೋಗಬಾರದು ಅಂತಕ್ಕಂಥದ್ದು ಸಾಕಷ್ಟು ಅವರವರ ಅಭಿಪ್ರಾಯಗಳು, ಒತ್ತಾಯಗಳು ಎಲ್ಲವೂ ಕೂಡ ಮನಸ್ಸಿನಿಂದ ಮಾಡಿದ್ರು. ಆದರೆ ಅಂತಿಮವಾಗಿ ಒಂದೊಂದು ಸಲ ಆ ಭಗವಂತನ ಆಟ, ಭಗವಂತನ ನಿರ್ಣಯಕ್ಕೆ ನಾವೆಲ್ಲರೂ ತಲೆಬಾಗಬೇಕಾಗ್ತದೆ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭ ಆ ರೀತಿ ಇತ್ತು. ಯಾಕೆಂದ್ರೆ ನನಗೆ ಮಂಡ್ಯದಲ್ಲಿ ನಿಂತ್ಕೊಳ್ಳೇಬೇಕು ಅಂತಕ್ಕಂಥ ಒತ್ತಾಯ ಮಾಡಿದ್ರು. ನಾನು ಹೇಳಿದೆ, ಬೇಡ, ಒಂದ್ಸಲಿ ಮಂಡ್ಯದಲ್ಲಿ MP ಚುನಾವಣೆ 19ರಲ್ಲಿ ಅವೆಲ್ಲ ನಡೆದೋದಂಥ ಘಟನೆಗಳು ಮತ್ತೆ ನಾ ಚರ್ಚೆ ಮಾಡಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅದಾದಮೇಲೆ ರಾಮನಗರದಲ್ಲಿ ಚುನಾವಣೆಗೆ ನಿಂತೆ, ಸಾರ್ವತ್ರಿಕ ಚುನಾವಣೆಯಲ್ಲಿ. ಮತ್ತೆ ನಾನು ಮಂಡ್ಯಗೆ ಹೋಗಿ ಮತ್ತೆ MP ಚುನಾವಣೆಗೆ ಇನ್ನು 1 ವರ್ಷ ಆಗಿದೆ, ಮತ್ತೋಗಿ ನಿಲ್ತಕ್ಕಂಥದ್ದು ನನಗ್ಯಾಕೋ ಸರಿ ಕಾಣ್ಲಿಕ್ಕಿಲ್ಲ. ದಯಮಾಡಿ ಈ ಸಂದರ್ಭದಲ್ಲಿ ಚುನಾವಣೆ ನಿಲ್ತಕ್ಕಂಥದ್ದು ನನ್ನ ಮನಸ್ಸು ಒಪ್ತಾ ಇಲ್ಲ. ಅಲ್ಲಿ CS ಪುಟ್ಟರಾಜುರವರಿದ್ರು, ರವೀಂದ್ರ ಶ್ರೀಕಂಠಯ್ಯನವರಿದ್ರು, ಮತ್ತೊಬ್ರು ಹಿರಿಯಕರು ತಮ್ಮಣ್ಣವರಿದ್ದಾರೆ. ಈ ರೀತಿ ಬಹಳ ಜನ ಮಂಡ್ಯ ಜಿಲ್ಲೆಯಲ್ಲಿ ಸಮರ್ಥವಾಗಿ ಬೆಳೆದಿರ್ತಕ್ಕಂಥ ನಾಯಕರು ತುಂಬಾ ಜನ ಇದ್ದಾರೆ. ಯಾರನ್ನಾದ್ರೂ ಒಬ್ಬರಿಗೆ ಅದರಲ್ಲಿ ಪಕ್ಷ ಒಂದು ಆಯ್ಕೆ ಮಾಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾನು ವ್ಯಕ್ತಪಡಿಸ್ತೆ. ಅದಕ್ಕೆ ಸಾಕ್ಷಿ ಇಲ್ಲಿರ್ತಕ್ಕಂಥ ಮುಖಂಡರುಗಳು ಕೂಡ ನನ್ನ ಮೇಲೆ ಜಗಳ ಮಾಡಿದ್ರು ಬಹಳ. ನೋಡಿ, ಈ ಸಲ ಮಂಡ್ಯದಲ್ಲಿ ನಿಮಗೆ ಅನುಕೂಲವಾದಂಥ ವಾತಾವರಣ ಇದೆ. ಕಳೆದ ಬಾರಿ ಚುನಾವಣೆ ಬೇರೆ ರೀತಿ ನಡೀತು, ಅದು ಇಡೀ ರಾಜ್ಯ ನೋಡಿದೆ. ಆದರೆ ಈ ಬಾರಿ ನೀವು ಮಂಡ್ಯಕ್ಕೆ ಹೋಗಿ ನಿಂತ್ಕೊಳ್ಳಿ, ನಮ್ಮ ಕುಮಾರಣ್ಣ ನೀವು ಇಲ್ಲೇ ಬಿಟ್ಬಿಡಿ, ಚನ್ನಪಟ್ಟಣದಲ್ಲಿ ಉಳಿಸ್ಕೋಬೇಕು ಅವ್ರನ್ನ ಅಂತಕ್ಕಂಥದ್ದನ್ನ ಬಹಳ ಮಾತಾಡಿದ್ರು ನಮ್ಮ ಮುಖಂಡರುಗಳು. ಅಂದರೆ ಅಂತಿಮವಾಗಿ ನಾನು ಒಪ್ಪದೇ ಇದ್ದಿದ್ದ ಹಿನ್ನೆಲೆಯಲ್ಲಿ ಕುಮಾರಣ್ಣವರೇ ನಿಂತ್ಕೋಬೇಕಾಗಿ ಬಂತು. ನಿಂತ್ಕೊಂಡಿದ್ದಾರೆ. ಜನ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿದ್ದಾರೆ. ಇವತ್ತು ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿರವರು 11 ವರ್ಷ ಆಗಿದೆ ಪ್ರಧಾನಮಂತ್ರಿಗಳಾಗಿ. ಪಕ್ಷದ ವರಿಷ್ಠರು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ, ಬಹುಶಃ ಅವರಷ್ಟು ಇತಿಹಾಸವನ್ನ ನೋಡಿರ್ತಕ್ಕಂಥದ್ದು ಹಲವಾರು ಜನ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳನ್ನ 1962ರಿಂದ ಸುದೀರ್ಘವಾಗಿ ಅವ್ರ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ನೋಡ್ಕೊಂಡು ಬಂದಿದ್ದಾರೆ. ಅವ್ರ ಬಾಯಿಂದ ಮೊನ್ನೆನೂ ಒಂದು ಮಾತು ಹೇಳಿದ್ರು, ಇಂಥೊಬ್ರು ಪ್ರಧಾನಮಂತ್ರಿ ಬಹುಶಃ ದೇಶದ ಇತಿಹಾಸದಲ್ಲಿ ಮುಂದುಡ್ತಾರೋ ಅಥವಾ ಹಿಂದಿದ್ರೋ ಅಂತಕ್ಕಂಥದ್ರ ಬಗ್ಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಚರ್ಚೆ ಮಾಡ್ತಾರೆ. ಅಂಥವ್ರ ಜೊತೆನಲ್ಲಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯವನ್ನ ಪ್ರತಿನಿಧಿಸ್ತಕ್ಕಂಥ ಒಂದು ಅವಕಾಶ, ಆ ಒಂದು ಹೃದಯ ವೈಶಾಲ್ಯತೆ ನೀವು ತೋರಿಸಿದ್ರಿ. ನೀವು ಆ ಹೃದಯ ವೈಶಾಲ್ಯತೆ ತೋರಿಸಿ ನೀವು ಕುಮಾರಣ್ಣನಿಗೆ ಪ್ರೀತಿಯಿಂದ ಕಳಿಸ್ಕೊಡದೆ ಹೋಗಿದ್ರೆ ಇವತ್ತು ಅವ್ರು ಕೇಂದ್ರದಲ್ಲಿ ಸಚಿವರಾಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು 2 ಉನ್ನತವಾದಂಥ ಜವಾಬ್ದಾರಿಯುತವಾದಂಥ ಹುದ್ದೆಗಳನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಮೂಲ ಕಾರಣಕರ್ತರು ತಾವುಗಳು. ಎಲ್ಲೋ ಒಂದು ಕಡೆ ಆ ಉಪಚುನಾವಣೆ ಅನಿರೀಕ್ಷಿತವಾಗಿ ಬಂತು. ಅನಿರೀಕ್ಷಿತವಾಗಿ ಬಂದಂಥ ಉಪಚುನಾವಣೆ ಬಹುಶಃ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರುಗಳೆಲ್ಲರೂ ಸಾಕ್ಷಿ ಇದ್ದಾರೆ. ದೇವರಾಜಣ್ಣ ಅವರು ಕೂಡ ಡೆಲ್ಲಿಗೆ ಬಂದಿದ್ರು, ಜಯಮುತ್ತೂರವರು ಅವತ್ತು ಡೆಲ್ಲಿನಲ್ಲಿದ್ದರು. ಬಹುಶಃ ಕುಮಾರಣ್ಣ ಅವರು ನಾವು ದೇವೇಗೌಡರು ಸಾಹೇಬ್ರ ಮನೆಯಲ್ಲಿ ಮಧ್ಯಾಹ್ನ ಒಂದು 2 ಗಂಟೆ 3 ಗಂಟೆ ಕುಮಾರಣ್ಣ ಅವ್ರು ಕೇಳಿದ್ರು, ಒಂದು ಕೆಲಸ ಮಾಡೋಣ, ಇವಾಗ ಏನು ಆ ಸಂದರ್ಭದಲ್ಲಿ ಕೆಲವೊಂದಷ್ಟು ಗೊಂದಲಗಳು ನಡೀತಾ ಇತ್ತು, ಏನಾದರೂ ಚನ್ನಪಟ್ಟಣದಲ್ಲಿ JDSನ ಯಾರಾದರೂ ಅಭ್ಯರ್ಥಿಗಳಿಗೆ ಕೊಡ್ತಕ್ಕಂಥ ಸನ್ನಿವೇಶ ಬಂದಂಥ ಸಂದರ್ಭದಲ್ಲಿ ನೀವು ಕೂತ್ಕೊಂಡು ತೀರ್ಮಾನ ಮಾಡಿ ಅಂತ ದೇವರಾಜಣ್ಣನಿಗೆ ಹೇಳಿದ್ರು, ಜಯಮುತ್ತೂರವ್ರಿಗೆ ಕೇಳಿದ್ರು ಓಪನ್ ಆಗಿ ಕುಮಾರಣ್ಣ ಅವರು, ನಿಮ್ಮಲ್ಲಿ ಇಬ್ಬರಲ್ಲಿ ಯಾರಾದರೂ ನಿಂತ್ಕೊಳ್ತೀರಾ, ಆಸಕ್ತಿ ಇದ್ದೀರಾ, ದಯವಿಟ್ಟು ನಿಂತ್ಕೊಳ್ಳಿ ಅಂತ ಹೇಳಿದ್ರು. ಕೊನೆಗೆ ಪಾಪ ದೇವರಾಜಣ್ಣ ಅವರು ದೊಡ್ಡ ಮನಸ್ಸು ಅವತ್ತು ಹೇಳಿದ್ರು, ಇಲ್ಲ ನನಗೇನಿಲ್ಲ, ಬೇರೆ ಎಲ್ಲ ಮುಖಂಡರು ಕಾರ್ಯಕರ್ತರು ಒಪ್ಪದಿದ್ರೆ ಜಯಮುತ್ತೂರವ್ರಿಗೆ ಅಭ್ಯರ್ಥಿ ಮಾಡೋಣ ಅಂತ ಹೇಳಿದ್ರು ದೇವರಾಜಣ್ಣ ಅವರು. ಇದು ನಡೆದಂತ ಕೆಲವೊಂದಷ್ಟು ವಿಚಾರಗಳು.
ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 ಕೆಜಿ ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 ಕೆಜಿ ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.